लक्ष्मणो दक्षिणे यस्य वामे तु जनकात्मजा पुरतो मारुतिर्यस्य तं वन्दे रघुनन्दनम् वेदान्तार्थतदाभास क्षीरनीरविवेकिनम् नमामि भगवत्पादं परहंसधुरन्धरम्। असंप्रदायवित् सर्वशास्त्रविदपि ಮೂರ್ಖವದುಪೇಕ್ಷಣೀಯ ಅಂತ ಭಗವತ್ಪಾದ ಶಂಕರರು ಭಗವದ್ಗೀತಾ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟರು. ಸಕಲ ಶಾಸ್ತ್ರಗಳನ್ನು ಬಲ್ಲವನಾದರೂ ಕೂಡ ಗುರು ಶಿಷ್ಯ ಸಂಪ್ರದಾಯ ಏನಿದೆ ಅದನ್ನು ಮೀರಿದ್ದೇ ಆದರೆ ಮೂರ್ಖವದುಪೇಕ್ಷಣೀಯ. ಒಬ್ಬ ಮೂರ್ಖನ ಮಾತಿಗೆ ನಾವು ಎಷ್ಟು ಬೆಲೆ ಕೊಡ್ತೇವೆಯೋ ಅಥವಾ ಅದನ್ನು ಹೇಗೆ ಉಪೇಕ್ಷೆ ಮಾಡ್ತೇವೆಯೋ ಹಾಗೆ ಉಪೇಕ್ಷೆ ಮಾಡಬೇಕು. ಅದು ಯಾತಕ್ಕಾಗಿ ಮತ್ತು ಅದನ್ನು ಭಗವತ್ಪಾದ ಶಂಕರರು ಹೇಗೆ ಎತ್ತಿ ಹಿಡಿದರು ಅನ್ನೋದನ್ನು ಚಾತುರ್ಮಾಸದ ಆರಂಭದ ದಿನದಿಂದಲೂ ಕೂಡ ಒಂದಲ್ಲ ಒಂದು ಶಾಂತಿ ಪರ್ವ, ಅದರಲ್ಲೂ ವಿಶೇಷವಾಗಿ ಮೋಕ್ಷ ಧರ್ಮ ಪರ್ವದ ವ್ಯಾಸರ ಉಪದೇಶಗಳ ಜೊತೆಗೆ ಉಪನಿಷತ್ತು ಮತ್ತು ಭಗವತ್ಪಾದರ ಒಂದು ಉಪದೇಶಗಳನ್ನು ಸೇರಿಸಿ ಹೇಳ್ತಾ ಬಂದಿದ್ದೇನೆ. ಇವತ್ತು ಭಾದ್ರಪದ ಶುದ್ಧ ಚತುರ್ದಶಿ. ಇವತ್ತಿನ ಈ ಉಪಸಂಹಾರ ಸಂದರ್ಭದಲ್ಲೂ ಕೂಡ ಆತ್ಮವಸ್ತುವನ್ನು, ಇಂದ್ರಿಯ ನಿಗ್ರಹ, ಬುದ್ಧಿ, ಸ್ವಚ್ಛವಾದಂತಹ ಬುದ್ಧಿ, ಏಕಾಗ್ರ ಬುದ್ಧಿ, ಇದನ್ನು ಇಟ್ಟುಕೊಂಡು ನಮ್ಮ ಹೇಗೆ ಕಾಣ್ತಾನೆ ಅನ್ನೋದಕ್ಕೆ ನಿನ್ನೆ ಒಂದು ರೀತಿಯಲ್ಲಿ ನಾನು ಹೇಳಿದ್ದೆ. ಇವತ್ತು ವ್ಯಾಸಮಹರ್ಷಿಗಳು ಹೇಳೋದನ್ನು ನಾನು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ. ಯಥಾಂಹಸಿ ಪ್ರಸನ್ನೇತು ರೂಪಂ ಪಶ್ಯತಿ ಚಕ್ಷುಷ ತದ್ವತ್ ಪ್ರಸನ್ನೇಂದ್ರಿಯತ್ವ ಜ್ಞೇಯಂ ಜ್ಞಾನೇನ ಪಶ್ಯತಿ. ಚಿಕ್ಕ ಮಕ್ಕಳಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿದೆ. ಸ್ವಲ್ಪ ಸಂಸ್ಕೃತ ಗೊತ್ತಿದ್ದೇನಷ್ಟೇ. ಅದು ಗೊತ್ತಿದ್ದೇ ಆದರೆ ಈ ಒಂದು ಶ್ಲೋಕದ ಅರ್ಥವನ್ನು ಮಾಡಿಕೊಳ್ಳೋದಕ್ಕೆ ಏನೂ ಕಷ್ಟವಿಲ್ಲ. ಅನುಭವಕ್ಕೆ ತಂದುಕೊಳ್ಳೋದು ಬೇರೆ ಮಾತು, ಅದು ಅಪಾರವಾದ ಕಷ್ಟವಿದೆ ಅನ್ನೋದು ಸಂದೇಹವಿಲ್ಲ. ಆದರೆ ಅರ್ಥ ಮಾಡಿಕೊಳ್ಳೋದಕ್ಕೆ ಮಾತ್ರ ಅತ್ಯಂತ ಸುಲಭವಿದೆ. ವ್ಯಾಸಮಹರ್ಷಿ ಹೇಳ್ತಾರೆ, ಒಂದು ಪ್ರಸನ್ನವಾದ ನೀರು, ಕೊಳವಿರಲಿ, ಸರೋವರವಿರಲಿ ಅಥವಾ ಇನ್ನೇನಾದರೂ ಒಟ್ಟಿನಲ್ಲಿ ನೀರಿನ ಆಶ್ರಯ, ಅದು ಇದ್ದಿದ್ದೇ ಆದರೆ ಯಥಾ ಚಕ್ಷುಷಾ ರೂಪಂ ಪಶ್ಯತಿ, ನಾವು ಆ ನೀರಿನಲ್ಲಿ ನೋಡಿದಾಗ ಸ್ಪಷ್ಟವಾಗಿ ನಮ್ಮ ಪ್ರತಿಬಿಂಬ ಗೋಚರವಾಗುತ್ತೆ. ಅದು ಏನೇನು ಸಂದೇಹವಿಲ್ಲ. ಹಾಗೆ ಪ್ರಸನ್ನೇಂದ್ರಿಯತ್ವ, ಯಾವ ಇಂದ್ರಿಯ ಅದು ಪ್ರಸನ್ನವಾಗಿದೆಯೋ, ಅಂದರೆ ನಿಗ್ರಹಕ್ಕೆ ಒಳಪಟ್ಟಿದೆಯೋ, ನಿಯತ್ತಿಗೆ ಒಳಪಟ್ಟಿದೆಯೋ ಅಂಥವನ ಬುದ್ಧಿ ಅದು ಸ್ವಚ್ಛವಾದ ಪರಿಣಾಮವಾಗಿ ಜ್ಞೇಯಂ ಜ್ಞಾನೇನ ಪಶ್ಯತಿ, ಕಂಡುಕೊಳ್ಬೇಕಾದಂತಹ ಸ್ವರೂಪ ಏನಿದೆಯೋ, ಆನಂದ ರೂಪ ಏನಿದೆಯೋ ಅದನ್ನು ಜ್ಞಾನದಿಂದ ಕಂಡುಕೊಳ್ತಾನೆ. ಒಂದು ವೇಳೆ ಆ ನೀರು ಸ್ವಚ್ಛವಾಗಿಲ್ಲ ಅಥವಾ ನಿಶ್ಚಲವಾಗಿಲ್ಲ ಅಂತಂದರೆ ಸಯೇವ ಲಲಿತೆ ತಸ್ಮಿನ್ ಯಥಾ ರೂಪಂ ನ ಪಶ್ಯತಿ. ನೀರು ಕ್ಷೋಭೆಗೊಳಗಾದ್ದೇ ಆದರೆ ಅಥವಾ ಕೊಳೆಯಿಂದ ಕೂಡಿದ್ದೇ ಆದರೆ ನಮ್ಮ ಕಣ್ಣು ಎಷ್ಟೇ ಚೆನ್ನಾಗಿದ್ದರೂ ಕೂಡ, ನೀರು ಎಷ್ಟೇ ಇದ್ದರೂ ಕೂಡ ರೂಪವನ್ನಂತೂ ನೋಡೋದಕ್ಕಾಗುವುದಿಲ್ಲ. ಹಾಗೆ ತಥಾ ಇಂದ್ರಿಯಾಟುಲಿ ಭಾವೇ, ನಮ್ಮ ಇಂದ್ರಿಯಗಳು ಅದು ನಿಗ್ರಹಕ್ಕೆ ಒಳಪಟ್ಟಿಲ್ಲ, ಮನಸ್ಸಿಗೆ ಬಂದಾಗ ಆ ಇಂದ್ರಿಯಗಳು ಓಡಾಡ್ತಾ ಇದ್ದಾವೆ ಅಂತಂದರೆ ಆವಾಗ ಜ್ಞಾನೇ ಜ್ಞೇಯಂ ನ ಪಶ್ಯತಿ. ಜ್ಞಾನದಿಂದ ಆ ಜ್ಞೇಯವಾದಂತಹ ವಸ್ತುವನ್ನು ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ವ್ಯಾಸ ಮಹರ್ಷಿಗಳು. ಉಪನಿಷತ್ತು ಹೇಳುತ್ತೆ, ಕಠೋಪನಿಷತ್ತು, ಯಥಾ ಆದರ್ಶೇ ತಥಾ ಆತ್ಮನಿ, ಯಥಾ ಸ್ವಪ್ನೆ ತಥಾ ಪಿತೃಲೋಕೆ, ಯಥಾ ಅಪ್ಸು ಪರೀವ ದೃಶೇ ತಥಾ ಗಂಧರ್ವಲೋಕೆ ಛಾಯಾತಪಯೋರಿವ ಬ್ರಹ್ಮಲೋಕೆ. ಯಾವ್ಯಾವ ಹಂತದಲ್ಲಿ ಹೇಗೆ ನಾವು ಆತ್ಮವಸ್ತುವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಈ ಮಂತ್ರ ಹೇಳುತ್ತೆ. ಈ ಮಂತ್ರದಲ್ಲಿ ಕೂಡ ಯಥಾ ಅಪ್ಸು ಪರೀವ ದೃಶೇ, ಶುದ್ಧವಾದ ನೀರಿನಲ್ಲಿ ನಮಗೆ ಹೇಗೆ ನಮ್ಮ ಒಂದು ಬಿಂಬವನ್ನು ನೋಡಬಹುದು, ತಥಾ ಗಂಧರ್ವಲೋಕೆ,
ಗಂಧರ್ವ ಲೋಕದಲ್ಲಿ ನಾವು ಆ ರೀತಿಯಲ್ಲಿ ಆತ್ಮವಸ್ತುವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಕನ್ನಡಿಯಲ್ಲಿ ನೋಡಿದರೆ ಪ್ರತಿಬಿಂಬವನ್ನು ನಾವು ಹೇಗೆ ನೋಡೋದಕ್ಕೆ ಸಾಧ್ಯವಾಗುತ್ತಾ ಆತ್ಮನಿ ತನ್ನಲ್ಲೇ ಅದನ್ನು ನೋಡೋದಕ್ಕಾಗುತ್ತೆ ಅನ್ನತ್ತೆ ಮಂತ್ರ. ಸ್ವಪ್ನದಲ್ಲಿ ನಾವು ಏನು ವಸ್ತುಗಳನ್ನು ನೋಡುತ್ತೇವೆಯೋ ಆ ರೀತಿ ಆತ್ಮನನ್ನು ನೋಡಬೇಕು ಅಂತ ಅದಕ್ಕೆ ಪಿತೃಲೋಕದಲ್ಲಿ ಅದನ್ನು ನೋಡೋದಕ್ಕಾಗುತ್ತೆ ಅಂತ ಹೇಳುತ್ತೆ ಮಂತ್ರ. ಏನೇ ಇದ್ರು ನೀರಿನ ದೃಷ್ಟಾಂತ, ಕನ್ನಡಿ ದೃಷ್ಟಾಂತ ಸರ್ವತ್ರ ಉಪಾದೇಯವಾಗಿದೆ. ನಮಗೆ ಈ ಲೋಕದಲ್ಲೇ ನಾನು ಹೋಗಿ ಬರುವಂತಹದ್ದು. ಹಾಗೆ ಅದನ್ನು ಎಲ್ಲರೂ ಅದನ್ನು ಜ್ಞಾನಿಗಳು ಉಲ್ಲೇಖ ಮಾಡ್ತಾರೆ. ವ್ಯಾಸ ಮಹರ್ಷಿಗಳು ಮಾಡಿದ್ರು, ಭಗವತ್ಪಾದ ಶಂಕರು ಉಪದೇಶ ಶಾಸ್ತ್ರಿಯಲ್ಲಿ ಸಮ್ಯಕ್ ಮತಿ ಪ್ರಕರಣ ಅಂತ ಇದೆ. ಅದು ಶುದ್ಧವಾದ ಬುದ್ಧಿಯ ಒಂದು ವಿಷಯವಾಗಿ ಹೇಳುವ ಒಂದು ಸಂದರ್ಭ. ಅಲ್ಲಿ ಹೇಳ್ತಾರೆ, ಚಿತ್ತೇ ಆದರ್ಶವದ್ಯಸ್ಮ ಶುದ್ಧೇ ವಿದ್ಯಾ ಪ್ರಕಾಶತೆ. ಕನ್ನಡಿಯಲ್ಲಿ ಶುದ್ಧವಾದ ಕನ್ನಡಿಯಲ್ಲಿ ಪ್ರತಿಬಿಂಬ ಕಂಡಂತೆ ಚಿತ್ತೆ ವಿದ್ಯಾ ಪ್ರಕಾಶತೆ. ನಮ್ಮ ಅಂತಃಕರಣದಲ್ಲಿ ಬುದ್ಧಿಯಲ್ಲಿ ಆ ವಿದ್ಯೆ ಎನ್ನುವುದು ಅದು ಬೆಳೆಯುತ್ತೆ. ಅದಕ್ಕೆ ಮಾಡಬೇಕಾದ್ದೇನನ್ನು ಶುದ್ಧಿ ಮಾಡುವುದು ಹೇಗೆ? ಯಮೈಹಿ ನಿತ್ಯೈಷ್ಟ ಯಜ್ಞೈಷ್ಟ ತಪೋಭಿಹಿತಸ್ಯ ಶೋಧನ. ಯಮನಿಯಮಾದಿಗಳು ಇಲ್ಲ ತಪಸ್ಸು ಅಥವಾ ಯಜ್ಞ, ನಿಸ್ಪೃಹವಾಗಿ ನಿಷ್ಕಾಮನ ಭಾವನೆಯಿಂದ ಮಾಡತಕ್ಕಂಥ ಯಜ್ಞ, ಇವೆಲ್ಲದೂಗಳಿಂದ ಕೂಡ ಚಿತ್ತದ ಶೋಧನೆಯಾಗುತ್ತೆ. ಅಂಥ ಶುದ್ಧವಾದ ಚಿತ್ತದಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬ ಕಂಡಂತೆ ನಾವು ನಮ್ಮ ಸ್ವರೂಪವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಅದೃಶ್ಯೋಪಿ ಯಥಾ ರಾಹುಶ್ಚಂದ್ರೇ ಬಿಂಬಂ ಯಥಾ ಅಂಭಸಿ ಸರ್ವಗೋಪಿ ತಥೈವಾತ್ಮ ಬುದ್ಧಾವೇವ ಸಗೃಹ್ಯತೆ. ಮೊದಲು ಹೇಳಿದ ಶ್ಲೋಕ ಅದು 22ನೇದು, ಈಗ ಹೇಳಿದ ಶ್ಲೋಕ 34. ಅದ್ರ ಮಧ್ಯೆ ಭಗವತ್ಪಾದ ಅನೇಕ ಉದಾಹರಣೆ ಕೊಟ್ಟು ಬರ್ತಾರೆ. ಈಗ 34ನೇ ಶ್ಲೋಕದಲ್ಲಿ ಹೇಳುವಾಗ ಯಥಾ ಅಂಭಸಿ, ನೀರಿನಲ್ಲಿ ಹೇಗೆ ನಾವು ಬಿಂಬವನ್ನು ಕಾಣೋದಕ್ಕಾಗುತ್ತೋ ಹಾಗೆ ನಮ್ಮ ಶುದ್ಧವಾದ ಬುದ್ಧಿಯಲ್ಲಿ ಆ ಆತ್ಮಸ್ವರೂಪವನ್ನು ಕಂಡುಕೊಳ್ಳೋದಕ್ಕಾಗುತ್ತೆ. ಸರ್ವಗೋಪಿ ಸರ್ವವ್ಯಾಪಿಯಾದಂತಹ ಪರಮಾತ್ಮನಾದರೂ ಕೂಡ ಬುದ್ಧಾವೇವ ಸದೃಶ್ಯತೆ, ನಮ್ಮ ಬುದ್ಧಿಯಲ್ಲೇ ಅದನ್ನು ಕಂಡುಕೊಳ್ಳೋದಕ್ಕಾಗುತ್ತೆ ಅಂತ ಭಗವತ್ಪಾದರು ಉಪದೇಶ ಶಾಸ್ತ್ರ ಹೇಳ್ತಾರೆ. ಹೀಗೆ ಆ ಸಂಪ್ರದಾಯ ಅನ್ನತಕ್ಕಂಥದ್ದಿದೆಯಲ್ಲ ಅಧ್ಯಾತ್ಮಶಾಸ್ತ್ರದಲ್ಲಿ ಇನ್ನಿಲ್ಲದ ಮಹತ್ವ. ಅದಕ್ಕೆ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ನಾವು ಗುರಿಯನ್ನು ತಲುಪುವುದಕ್ಕೆ ಸುತರಾಂ ಸಾಧ್ಯವಿಲ್ಲ, ಅತೀಂದ್ರಿಯವಾದಂತಹ ವಿಷಯವಾದ್ದರಿಂದ. ಅದಕ್ಕಾಗಿ ಅಧ್ಯಾತ್ಮದ ದಾರಿ ತುಳಿಯತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಂಪ್ರದಾಯ ಅಂತಕ್ಕಂಥದ್ದು ಅದು ಬೇಕೇ ಬೇಕು. ಅದರಲ್ಲಿಯೂ ಕೂಡ ಸತ್ ಸಂಪ್ರದಾಯ ಕೊಡಬೇಕು. ಸಂಪ್ರದಾಯ ಒಂದು ಉದಾಹರಣೆ ಕೊಡೋದಾದರೆ, ಒಂದು ಮಹನೀಯರ ಹಿಂದೊಂದು ಭಾಳ ಹಿಂದೊಂದು ಉದಾಹರಣೆ ಹೇಳ್ತಾ ಇದ್ರು. ನಾಗಪುರದಲ್ಲೆಲ್ಲ ತುಪ್ಪ ಮಾರಾಟ ಮಾಡುವವರು ಮೊದಲಿಗೆ ವಾರ್ಧಾರ ತುಪ್ಪ ಅದು ದೊರೆಯುತ್ತೆ ಅಂತ ಬೋರ್ಡ್ ಹಾಕ್ತಾ ಇದ್ರಂತೆ. ಜನ ವಾರ್ಧಾರ ತುಪ್ಪ ಅಂದರೆ ಅದು ಉತ್ಕೃಷ್ಟವಾದ ತುಪ್ಪ, ಪರಿಶುದ್ಧವಾದ ತುಪ್ಪ ಅಂತ ಎಲ್ಲರಿಗೂ ಪ್ರಸಿದ್ಧವಾಗಿ ಹೋಗ್ಬಿಟ್ಟಿದೆ. ಈ ಗಾಂಧಿ ಬಜಾರ್ನ ದೋಸೆ ಎಂತೆಲ್ಲ ಪ್ರಸಿದ್ಧ ಇರ್ತಾರೆ. ಆ ಥರ ಬರಬರ್ತಾ ಏನಾಯಿತು, ತುಪ್ಪದಲ್ಲಿ ಮೋಸ ಶುರುವಾಯಿತು. ಅವಾಗ ಶುದ್ಧವಾದ ವಾರ್ಧಾ ತುಪ್ಪ ದೊರೆಯುತ್ತದೆ ಅಂತ ಬೋರ್ಬೇಕು. ಆಮೇಲೆ ಇನ್ನೂ ಅದರಲ್ಲಿ ಕಾಲುಷ್ಯ ಬಂದಾಗ ಮತ್ತೆ ಬೋರ್ಡ್ ಉದ್ದಾಯಿತು ಅಂತ ಹೇಳ್ತಾರೆ ಅಲ್ಲಿಯವರು. ಅಂದರೆ ಈ ರೀತಿ ನಮ್ಮ ಸಮಾಜ. ಹಾಗೆ ಸಂಪ್ರದಾಯ ಅಂತ ಹೇಳಿದಾಗ ಎಲ್ಲರೂ ಸಂಪ್ರದಾಯ ಪ್ರವರ್ತಕರೇ ಆಗಿಬಿಟ್ಟಿದ್ದೇವೆ ನಾವು. ನಮ್ಮ ದೇಶದಲ್ಲಿ ಸಂಪ್ರದಾಯಕ್ಕೆ ಕೊರತೆ ಇಲ್ಲ. ಅದು ಯಾವ ಸಂಪ್ರದಾಯವನ್ನು ಅನುಸರಿಸಬೇಕು ಅಂದರೆ ಶ್ರುತಿ ಅನುಸಾರಿಯಾದಂತಹ ವ್ಯಾಸರ ಉದಾಹರಣೆ, ಆಮೇಲೆ ಅದೇ ದಾರಿ ನಡೆದಂಥ ಜ್ಞಾನಿಗಳ ಒಂದು ಸಂಪ್ರದಾಯವನ್ನು ಅನುಸರಿಸಬೇಕಷ್ಟೇ ಹೊರತು ಯಾರ್ಯಾವ ಸಂಪ್ರದಾಯವನ್ನು ಹುಟ್ಟು ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಆ ಸಂಪ್ರದಾಯವನ್ನು ಅನುಸರಿಸಿದ್ದೇ ಆದರೆ ಅದು ಉಪನಿಷತ್ತೆ ಹೇಳುವಂತೆ ಕುರುಡ ನನಗೆ ದಾರಿ ತೋರಿಸ್ತೇನೆ ಅಂತ ಇನ್ನೊಬ್ಬ ಕುರುಡನಿಗೆ ಕರ್ಕೊಂಡು ಹೋದರೆ ಏನಾಗುತ್ತೋ ಅದೇ ರೀತಿ ಆ ವಿಷಯದಲ್ಲಿ ಅತ್ಯಂತ ಎಚ್ಚರವಿರಬೇಕು ಅನ್ನೋದಕ್ಕಾಗಿ. ಮತ್ತು ಜಯ ಸಂವತ್ಸರದ ಈ ಚಾತುರ್ಮಾಸದ ಸಂದರ್ಭದಲ್ಲಿ ಆ ಭಗವತ್ಪಾದರ ಒಂದು ಸಂಪ್ರದಾಯ ವಿಷಯಕವಾದಂತಹ ನಿಷ್ಠೆ, ಅದು ಸಮಾಜಕ್ಕೆ ಶ್ರೇಯಸ್ಸು ಅನ್ನುವ ವಿಚಾರದಲ್ಲಿ ಅವರೊಂದು ದೃಢವಾದಂತಹ ನಂಬಿಕೆ, ಅದನ್ನು ಹೆಜ್ಜೆಗೂ ಹೇಗೆ ಎತ್ತಿ ಹಿಡಿದಿದ್ದಾರೆ ಅನ್ನೋದು ನಮ್ಮ ಮನಸ್ಸಿಗೆ ಬಂದರೆ ಅದು ಮುಂದಕ್ಕೆ ನಮಗೆ ದಾರಿದೀಪವಾಗುವುದು ಸಂದೇಹವಿಲ್ಲ ಎನ್ನುವುದಕ್ಕಾಗಿ ನಮಗೆ ಎಷ್ಟೋ ಜನಕ್ಕೆ ಬೇಸರ ಆಗಿರ್ಬೋದು. ಮತ್ತು ಪ್ರತಿದಿನ ಅದೇ ಹೇಳ್ತಿದ್ದಾರೆ ಸಂಪ್ರದಾಯ ಸಂಪ್ರದಾಯ ಸಂಪ್ರದಾಯ. ಆಮೇಲೆ ವ್ಯಾಸರು ಉಪನಿಷತ್ತು, ವ್ಯಾಸರು ಉಪನಿಷತ್ತು, ವ್ಯಾಸರು. ಒಂದು ಹೊಸ ವಿಚಾರ ಈ ಮನುಷ್ಯ ನಮಗೆ ಹೇಳ್ತಾರೆ. ಇದೇ 3 ಹೆಸರು
ಹೇಳ್ತಾ ಇದ್ದಾರೆ ಮೊದಲಿಂದ ಅಂತ ಬೇಸರ ಬಂದಿರ್ಬೋದು, ಸಹಜ ಇದೆ. ಒಂದು ವೇಳೆ ಬಂದಿದ್ರು ಕೂಡ ನನಗಂತೂ ಬೇಸರ ಆಗಲಿಲ್ಲ. ನಿಮಗೆ ಬೇಸರ ಆದ್ರೆ ನಾನೇನು ಜವಾಬ್ದಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೋಸ್ಕರ ಮಾಡಲಿಲ್ಲ, ನನಗೋಸ್ಕರ ಮಾಡಿ ಚಾತುರ್ಮಾಸ ನಾನು ಆಚರಣೆ ಮಾಡಿದ್ದು ನಿಮಗೆ ಕ್ಷೇಮವಾಗಲಿ ಅಂತ, ನನಗೆ ಶ್ರೇಯಸ್ಸಾಗಲಿ ಅಂತ ಮಾಡಿದ್ದಿಲ್ಲ. ಆ ವ್ಯತ್ಯಾಸವಿದೆ. ನಿಮಗೆಲ್ಲರಿಗೂ ಕ್ಷೇಮವಾಗಲಿ ಅಂತ ಮಾಡಿದ್ದೆ. ಶ್ರೇಯಸ್ಸನ್ನು ಅಪೇಕ್ಷೆ ಪಡೋರು ನಿಮಗೂ ಶ್ರೇಯಸ್ಸು, ಅದರಲ್ಲೇನು ಹೇಳೋ ಮಾತಿಲ್ಲ. ಅದು ನಾನು ಕ್ಷೇಮಕ್ಕೋಸ್ಕರ ಮಾಡಲಿಲ್ಲ, ನಾನು ಶ್ರೇಯಸ್ಸಿಗೋಸ್ಕರ ಮಾಡಿದ್ದೆ. ಶ್ರೇಯಸ್ಸಿಗೋಸ್ಕರ ನಾನು ಚಾತುರ್ಮಾಸ ವ್ರತವನ್ನು ಕೈಗೊಂಡವನಾದ್ದರಿಂದ ನಾನು ಶ್ರೇಯಸ್ಸಿನ ದಾರಿ ಹಿಡಿಯದೆ ಹೋದರೆ ಜನ್ಮ ವ್ಯರ್ಥವಾಗುತ್ತೆ ಅನ್ನೋದು ನನಗೆ ಏನೂ ಸಂದೇಹ ಉಳಿದಿಲ್ಲ. ಅದಕ್ಕಾಗಿ ನಾನು ನೀವು ಇಷ್ಟಪಡಿ ಬಿಡಿ, ನಾನೊಂದು 5-7 ನಿಮಿಷ ನಮ್ಮ ಆರಾಧನೆಯವರ ಪೂಜಾದ ಮರುಕ್ಷಣದಲ್ಲಿ ಆ ಪರಿಶುದ್ಧವಾದ ಉಪದೇಶವನ್ನು ಮನಸ್ಸಿಗೆ ತಗೊಂಡೇ ಮೇಲೆ ಹತ್ತಬೇಕು ಅನ್ನೋ ಸಂಕಲ್ಪ ಮಾಡಿದ್ದರಿಂದ ಇಷ್ಟು ದಿವಸ ನಮಗೆ ತೊಂದರೆ ಕೊಟ್ಟಿದ್ದೇನೆ. ನಾಳೆ ನೀವೆಲ್ಲ ನಿಶ್ಚಿಂತೆಯಿಂದ ಸಂತೋಷದಿಂದ ಇರಬಹುದು. ಪರಮ ಪಾರ್ವತೀ